ನೀವೇನಾದರೂ ಗೂಗಲ್ ಎ ಐ ಸ್ಟುಡಿಯೋ ಒಳಗಡೆ ವೈಬ್ ಕೋಡಿಂಗನ್ನು ಯೂಸ್ ಮಾಡಿ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡಿದ್ರಿ ಅಥವಾ ಲ್ಯಾಂಡಿಂಗ್ ಪೇಜನ್ನು ಬಿಲ್ಡ್ ಮಾಡಿದ್ರಿ. ಇವಾಗ ಅದನ್ನು ಗಿಟ್ ಹಬ್ಗೆ ಯಾವ ಥರ ಡೆಪ್ಲಾಯ್ ಮಾಡೋದು ಅಂತ ಕನ್ಫ್ಯೂಷನ್ ಒಳಗಡೆ ಇದ್ರಿ ಅಂತಂದ್ರೆ ಈ ವಿಡಿಯೋ ಒಳಗಡೆ ನಾನು ನಿಮಗೆ ಗೂಗಲ್ ಎ ಐ ಸ್ಟುಡಿಯೋಯಿಂದ ಗಿಟ್ ಹಬ್ಗೆ ನಿಮ್ಮ ಪ್ರಾಜೆಕ್ಟನ್ನು ಯಾವ ಥರ ಡೆಪ್ಲಾಯ್ ಮಾಡೋದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮುಗಿಯೋಷ್ಟರೊಳಗಡೆ ನೀವು ಗೂಗಲ್ ಎ ಐ ಸ್ಟುಡಿಯೋನ ಗಿಟ್ ಹಬ್ ಜೊತೆ ಯಾವ ಥರ ಇಂಟಿಗ್ರೇಟ್ ಮಾಡೋದಾ ಅಥವಾ ಕನೆಕ್ಟ್ ಮಾಡೋದಾ ಮತ್ತು ನಿಮ್ಮ ವೆಬ್ಸೈಟ್ ಪ್ರಾಜೆಕ್ಟನ್ನು ಗಿಟ್ ಹಬ್ಗೆ ಯಾವ ಥರ ಡೆಪ್ಲಾಯ್ ಮಾಡೋದು ಅಂತೇಳಿ ತಿಳ್ಕೊಳ್ತಾರೆ. ಬಟ್ ಇದೆಲ್ಲಾನು ನಾವು ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಥಿಂಗ್ ಫಸ್ಟ್, ನೀವು ಗೂಗಲ್ ಎ ಐ ಸ್ಟುಡಿಯೋ ಒಳಗಡೆ ವೈಬ್ ಕೋಡಿಂಗನ್ನು ಯೂಸ್ ಮಾಡಿ ನಿಮ್ಮ ವೆಬ್ಸೈಟನ್ನು ಬಿಲ್ಡ್ ಮಾಡಬೇಕಾ. ಇದಕ್ಕೋಸ್ಕರ ಏನು ಮಾಡಿರಿ ಅಂತಂದರೆ ಗೂಗಲ್ ಎ ಐ ಸ್ಟುಡಿಯೋಗೆ ಹೋಗ್ರಿ. ನೀವು ಫಸ್ಟ್ ಟೈಮ್ ಗೂಗಲ್ ಎ ಐ ಸ್ಟುಡಿಯೋ ಬಗ್ಗೆ ಕೇಳ್ತಾ ಇದ್ರಿ ಅಂತಂದರೆ ಇದರ ಡೈರೆಕ್ಟ್ ಲಿಂಕನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಅಲ್ಲಿಂದ ನೀವು ಆಕ್ಸೆಸ್ ಮಾಡ್ಬೋದಾ. ಒಂದ್ಸರಿ ನೀವು ಈ ಪೇಜ್ ಒಳಗಡೆ ಲ್ಯಾಂಡ್ ಆದಮೇಲೆ ಇಲ್ಲಿ ಬಿಲ್ಡ್ ಒಳಗಡೆ ನ್ಯೂ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನಿಮಗೆ ಯಾವ ಅಪ್ಲಿಕೇಶನ್ ಅಥವಾ ಯಾವ ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅದನ್ನು ಸಿಂಪಲ್ ಇಂಗ್ಲೀಷ್ ಒಳಗಡೆ ಡಿಸ್ಕ್ರೈಬ್ ಮಾಡಿರಿ ಮತ್ತು ಬಿಲ್ಡ್ ಅಂತ ಕೊಡ್ರಿ. ಆವಾಗ ನಿಮ್ಗೆ ಒಂದು ವೆಬ್ಸೈಟ್ ಅಥವಾ ನೀವು ಏನು ಬಿಲ್ಡ್ ಮಾಡ್ಬೇಕಂತಿದ್ರು ಅದು ಬಿಲ್ಡ್ ಆಗಿ ಬರ್ತೈತಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನಮ್ಮ ರಾಜ್ವೀರ್ ಎ ಐ ಸ್ಟುಡಿಯೋ ಒಂದು ಲ್ಯಾಂಡಿಂಗ್ ಪೇಜನ್ನು ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿ ನೋಡ್ರಿ, ಇದನ್ನು ಗೂಗಲ್ ಎ ಐ ಸ್ಟುಡಿಯೋನ ಬಿಲ್ಡ್ ಮಾಡಿರೋದು ಜಮನೈ 3.1 ಪ್ರೋ ಮಾಡಲನ್ನು ಯೂಸ್ ಮಾಡಿಬಿಟ್ಟ. ದಿಸ್ ಇಸ್ ಸೋ ಈಸಿ. ನಿಮ್ಗೆ ಕೋಡಿಂಗ್ ಬರಬೇಕು ಅಂತ ಇಲ್ಲ, ನೀವು ಜಸ್ಟ್ ಸಿಂಪಲ್ ಇಂಗ್ಲೀಷ್ ಒಳಗಡೆ ನಿಮ್ಗೆ ಏನು ಬೇಕೋ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇದು ಎಲ್ಲ ಕೋಡನ್ನು ನಿಮಗೋಸ್ಕರ ಬರೀತೈತಿ. ಇವಾಗ ರಿಯಲ್ ಮ್ಯಾಟ್ರಿಗೆ ಬರೋಣ. ಗಿಟ್ ಹಬ್ಗೆ ನಮ್ಮ ಪ್ರಾಜೆಕ್ಟನ್ನು ಯಾವ ಥರ ಡೆಪ್ಲಾಯ್ ಮಾಡೋದು. ಇಲ್ಲಿ ನಿಮಗೆ 2 ವೇಸ್ ಇದ್ದಾವೆ. ನಾನು ನಿಮಗೆ 2 ವೇಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದಾಗಿ ನೀವು ಈ ಪ್ರಾಜೆಕ್ಟನ್ನು ಏನು ಬಿಲ್ಡ್ ಮಾಡಿರ್ತಾರಲ್ಲ, ವೆಬ್ಸೈಟ್, ಲ್ಯಾಂಡಿಂಗ್ ಪೇಜ್, ಅಪ್ಲಿಕೇಶನ್, ವಾಟ್ ಎವರ್ ಇಟ್ ಈಸ್, ಇದರ ಪ್ರಿವ್ಯೂ ಒಳಗಡೆ ನೀವು ಇಲ್ಲಿ ಇರ್ತೀರಲ್ಲ, ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಂಟೈರ್ ಕೋಡ್ ಕಾಣಿಸ್ತೈತಿ. ರೈಟ್ ಸೈಡ್ ಒಳಗಡೆ ಹೋಗ್ಬಿಟ್ಟ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಇದಾವೆ. ಎಕ್ಸ್ಪೋರ್ಟ್ ಟು ಆಂಟಿಗ್ರಾವಿಟಿ, ಡೌನ್ಲೋಡ್ ಅ ಜಿಪ್ ಫೈಲ್. ನೀವು ಡೌನ್ಲೋಡ್ ಆಸ್ ಅ ಜಿಪ್ ಫೈಲ್ ಅಂತ ಮಾಡಿ ಇದನ್ನು ಮ್ಯಾನ್ಯುವಲ್ ಆಗಿ ನೀವು ಗಿಟ್ ಹಬ್ಗೆ ಪಬ್ಲಿಷ್ ಮಾಡ್ಬೋದು ಅಥವಾ ಡೆಪ್ಲಾಯ್ ಮಾಡ್ಬೋದು. ದಟ್ ಈಸ್ ಒನ್ ವೇ. ಬಟ್ ಇದು ಸ್ವಲ್ಪ ಟೆಕ್ನಿಕಲ್ ಆಗ್ತೈತಿ. ನೀವೇನಾದರೂ ಫಸ್ಟ್ ಟೈಮ್ ವೆಬ್ಸೈಟ್ ಬಿಲ್ಡ್ ಮಾಡ್ತಾ ಇದ್ರಿ ಅಂತಂದರೆ ಇಟ್ ಈಸ್ ಸೋ ಕನ್ಫ್ಯೂಸಿಂಗ್ ಮತ್ತು ಇದ್ರೊಳಗಡೆ ಮತ್ತೆ ಟೆಕ್ನಿಕಾಲಿಟೀಸ್ ಜಾಸ್ತಿ ಬರ್ತಾವೆ. ಸೊ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ಇಲ್ಲಿ ಮತ್ತೆ ನಾ ಇವಾಗ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮ ವೆಬ್ಸೈಟ್ ರೆಡಿ ಆಗಿತ್ತಲ್ಲ, ಸೆಕೆಂಡ್ ಆಪ್ಷನ್, ಆ್ಯಂಡ್ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೇನೆ. ಇಟ್ ಈಸ್ ವೆರಿ ಈಸಿ. ಇಲ್ಲಿ ರೈಟ್ ಸೈಡ್ ಒಳಗಡೆ ಟಾಪ್ ಒಳಗಡೆ ಪಬ್ಲಿಷ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಲ್ಲಿ ಇಂಟರ್ಫೇಸ್ ಬರ್ತೈತಿ. ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ನಮಗಿಲ್ಲಿ ಗಿಟ್ ಹಬ್ ರೈಟ್ ನಾವು ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಏರೋ ಮೇಲೆ ಕ್ಲಿಕ್ ಮಾಡಿರಿ, ಈ ಕಡೆ ರೈಟ್ ಒಳಗಡೆ ಸ್ಲೈಡ್ ಮಾಡಿರಿ. ಇಲ್ಲಿ ನಿಮಗೆ ಕೊನೆಗೆ ಲಾಸ್ಟ್ಗೆ ಇಲ್ಲಿ ಕೊನೆಗೆ ಅಥವಾ ಲಾಸ್ಟ್ಗೆ ಗಿಟ್ ಹಬ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿದ ಲಾಗಿನ್ ಮಾಡ್ಲಿಕ್ಕೆ ಕೇಳ್ತೈತಿ. ನೀವೇನಾದರೂ ಇನ್ನೂವರೆಗೂ ಗಿಟ್ ಹಬ್ಬನ್ನು ಲಾಗಿನ್ ಮಾಡಿಲ್ಲ ಅಥವಾ ಕನೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ, ಸೊ ನಾವಿವಾಗ ಏನು ಮಾಡಬೇಕು ಅಂತಂದ್ರೆ ಸೈನ್ ಇನ್ ವಿತ್ ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಗೆ ಗಿಟ್ ಹಬ್ ಪೇಜಕ್ಕೆ ತೊಗೊಂಡು ಹೋಗ್ತೈತಿ. ಅಲ್ಲಿ ನಾವು ಅಥರೈಸೇಷನನ್ನು ಕೊಡಬೇಕು. ಸೊ ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತಾನೆ. ಸೇಮ್ ಸ್ಟೆಪ್ಪನ್ನು ನೀವು ಕೂಡ ಫಾಲೋ ಮಾಡಿರಿ. ಆ್ಯಸ್ ಸೂನ್ ಆ್ಯಸ್ ನೀವು ಕನೆಕ್ಟ್ ಟು ಗಿಟ್ ಹಬ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾ ಇದ್ರಿ ಅಂತಂದರೆ ಮೇ ಬಿ ನಿಮ್ಮ ಗಿಟ್ ಹಬ್ ಅಕೌಂಟನ್ನು ಯೂಸ್ ಮಾಡಿ ಲಾಗಿನ್ ಮಾಡಬೇಕಾ. ಅದಾದಮೇಲೆ ನಿಮಗೆ ಈ ಥರ ಪೇಜ್ ಬಂದು ಲ್ಯಾಂಡ್ ಆಗ್ತಾರೆ. ಇಲ್ಲಿ ಬಂದುಬಿಟ್ಟೆ ಇನ್ಸ್ಟಾಲ್ ಆ್ಯಂಡ್ ಅಥರೈಸ್ ಅಂತ ಕೊಡ್ರಿ. ಇದು ಕೊಟ್ಟ ತಕ್ಷಣ ಇದು ನಿಮಗೆ ವೆರಿಫೈ ಮಾಡಲಿಕ್ಕೆ ಕೇಳ್ತೈತಿ. ವೆರಿಫೈ ವಯ ಇಮೇಲ್ ಅಂತ ಕೊಡ್ರಿ. ಕೊಟ್ಟ ತಕ್ಷಣ ನಿಮಗೊಂದು ಕೋಡ್ ಬರ್ತೈತಿ. ಆ ಕೋಡನ್ನು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿರಿ. ಇಲ್ಲಿ ನೋಡ್ರಿ, ನಾ ಕೋಡನ್ನು ಆ್ಯಡ್ ಮಾಡಿದ್ದಾನೆ. ಇವಾಗ ವೆರಿಫೈ ಅಂತ ಕೊಡ್ತಾ ಇದ್ದಾನೆ. ಕೊಟ್ಟ ತಕ್ಷಣ ಇದು ಕನೆಕ್ಟ್ ಆಗ್ತೈತಿ ಮತ್ತು ಇದು ಡೈರೆಕ್ಟಾಗಿ ಮತ್ತೆ ಗೂಗಲ್ ಎ ಐ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗ್ತೈತಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಡೈರೆಕ್ಟ್ಲಿ ನನಗೆ ಕ್ರಿಯೇಟ್ ಎ ನ್ಯೂ ರೆಪಾಸಿಟ್ರಿ ಅಂತ ಆಪ್ಷನ್ ಬರ್ಲಿಕ್ಕತ್ತೈತಿ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಬಂತು, ಏನಾದರೂ ಎರರ್ ಬಂತು ಅಂತಂದರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವಾಗ ಏನು ಮಾಡಬೇಕು ಅಂತಂದರೆ ಇಟ್ ಇಸ್ ವೆರಿ ಸಿಂಪಲ್. ನಾವು ಕ್ರಿಯೇಟ್ ಎ ನ್ಯೂ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮ ರೆಪಾಸಿಟ್ರಿಯನ್ನು ಹೆಸರು ಕೊಡ್ರಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ರಾಜ್ವೀರ್ ಎ ಐ ಸ್ಟುಡಿಯೋ ಅಂತ ಕೊಡ್ತೇನೆ. ಆಲ್ ರೈಟ್. ಸೊ ಲ್ಯಾಂಡಿಂಗ್ ಪೇಜ್ ಅಂತ ಕೂಡ ಕೊಡ್ತೇನೆ.
ಲ್ಯಾಂಡಿಂಗ್ ಪೇಜ್. ಓಕೆ, ಸೊ ಈ ಥರ ಕೊಡ್ತೇನೆ. ಆಮೇಲೆ ರಿಪಾಸಿಟ್ರಿಗೆ ಡಿಸ್ಕ್ರಿಪ್ಷನ್ ಕೊಡ್ಬೋದಾ, ದಿಸ್ ಈಸ್ ಅ ನ್ಯೂ ಕೋಡ್, ಸಿಂಪ್ಲಿ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಮೆನ್ಷನ್, ಈ ಥರ ಮೆನ್ಷನ್ ಮಾಡಿರಿ. ಆಮೇಲೆ ನಾನು ನಿಮಗೆ ಬೆಸ್ಟ್ ಅಡ್ವೈಸ್ ಏನು ಮಾಡೋದು ಅಂತಂದರೆ ವಿಸಿಬಿಲಿಟಿಯನ್ನು ಪ್ರೈವೇಟ್ ಮಾಡಿರಿ. ಆಮೇಲೆ ನೀವು ಬೇಕು ಅಂದರೆ ಚೇಂಜ್ ಮಾಡಿಕೊಡ್ರಿ. ಪಬ್ಲಿಕ್ ಇಟ್ರಿ ಅಂತಂದ್ರೆ ಇದು ಆಟೋಮೆಟಿಕ್ಲಿ ಎಲ್ಲರಿಗೂ ವ್ಯೂ ಆಗ್ತೈತಿ ಕೋಡ್. ಈ ಫೈಲ್ ಯಾವುದೈತಲ್ಲ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿರಿ ನೀವು ಪಬ್ಲಿಕ್ ಇಡಬೇಕು ಪ್ರೈವೇಟ್ ಇಡಬೇಕು ಅಂತೇಳಿ. ಬಟ್ ನನಗೆ ಕೇಳಿದ್ರಿ ಅಂತಂದ್ರೆ ಮೊದಲು ಇದನ್ನು ಪ್ರೈವೇಟಾಗೇ ಪಬ್ಲಿಷ್ ಮಾಡಿರಿ, ಆಮೇಲೆ ನೀವು ಪಬ್ಲಿಕ್ ಮಾಡಿರಿ. ನಾ ಇವಾಗ ಪ್ರೈವೇಟ್ ಅಂತ ಇಲ್ಲಿ ಕೊಡ್ತಾ ಇದ್ದಾನೆ, ಕೊಟ್ಟ ಕ್ರಿಯೇಟ್ ಅ ಗಿಟ್ಹಬ್ ರೆಪಾಸಿಟರಿ ಅಂತ ಕೊಡ್ತಾನೆ. ವಿತಿನ್ ಅ ಫ್ಯೂ ಮಿನಿಟ್ಸ್ ಒಳಗಡೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಇದಕ್ಕೆ ಸ್ಟೇಜಿಂಗ್ ಏರಿಯಾ ಅಂತೇಳಿ ಕರೀತಾರೆ. ಇಲ್ಲಿ ನೀವು ಕೋಡ್ ಒಳಗಡೆ ಏನು ಚೇಂಜಸನ್ನು ಮಾಡಿದ್ರಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ದಿಸ್ ಈಸ್ ಅ ನ್ಯೂ ಪ್ರಾಜೆಕ್ಟ್. ಓಕೆ, ನಾ ಈ ಥರ ಸಿಂಪಲ್ ಆಗಿ ಕೊಡ್ತಾ ಇದ್ದೇನೆ. ಓಕೆ, ಈ ಥರ ಕೊಟ್ಬಿಟ್ಟೆ ನಂತರ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಟೇಜ್ ಆ್ಯಂಡ್ ಕಮಿಟ್ ಆಲ್ ಚೇಂಜಸ್ ಅಂತ ಕೊಡ್ರಿ. ಇದನ್ನ ಕೊಟ್ರಿ ಅಂತಂದ್ರೆ ಇವಾಗ ನಮ್ಮ ಕೋಡ್ ಏನೈತಲ್ಲ ಡೈರೆಕ್ಟ್ಲಿ ಗಿಟ್ ಹಬ್ಗೆ ಸಿಂಕ್ ಆಗಕತ್ತೈತಿ. ಅಂದರೆ ಇಲ್ಲಿಂದ ಈ ಕೋಡ್ ಗಿಟ್ ಹಬ್ಗೆ ಡೆಪ್ಲಾಯ್ ಆಗಕತ್ತೈತಿ. ಆ್ಯಸ್ ಸೂನ್ ಆ್ಯಸ್ ಇದು ಮುಗಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಸೊ ಇದು ಇವಾಗ ಆಯಿತು, ನೋ ಚೇಂಜಸ್ ಟು ಕಮಿಟ್. ಸೊ ಇವಾಗ ಇಲ್ಲಿ ರೈಟ್ ಆರೋ ಐತಲ್ಲ ಓಪನ್ ಇನ್ ಗಿಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ರಿ ಈ ಒಂದು ಎಂಟೈರ್ ಕೋಡ್ ಏನೈತಲ್ಲ ಆ ಕೋಡ್ ಎಲ್ಲ ಇಲ್ಲಿ ಬಂದು ಲ್ಯಾಂಡ್ ಆಗಿರ್ತೈತಿ. ಮತ್ತು ಇದು ಇವಾಗ ಕರೆಂಟ್ಲಿ ಪ್ರೈವೇಟ್ ಐತಿ. ನೀವು ಇದನ್ನು ಬೇಕು ಅಂತಂದರೆ ಪಬ್ಲಿಕ್ ಕೂಡ ಮಾಡ್ಬೋದು ಒನ್ಸ್ ಯು ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಯು ಆರ್ ಓಕೆ ವಿತ್ ದಿ ರೆಪಾಸಿಟ್ರಿ. ಸೊ ಜಸ್ಟ್ ಟು ಕನ್ಫರ್ಮ್ ಎಲ್ಲ ಫೈಲ್ಸ್ ಬಂದಿದ್ದಾವೋ ಇಲ್ಲೋ ಅಂತ ಹೇಳಿ ಒಂದು ಸಾರಿ ನೀವು ಇಲ್ಲಿ ನೋಡ್ರಿ. ಬೇಕು ಅಂತಂದರೆ ಇಲ್ಲಿ ಎಲ್ಲ ಫೈಲ್ಸ್ ಇದಾವೆ, ಇಂಡೆಕ್ಸ್, ಮೆಟಾಡೇಟಾ, ಪ್ಯಾಕೇಜ್ ಎಲ್ಲ ಫೈಲ್ಸ್ ಇದಾವೆ. ಇಲ್ಲೂ ಕೂಡ ಹೋಗಿ ಚೆಕ್ ಮಾಡಿಕೊಡ್ರಿ. ಬೇಕು ಅಂತಂದರೆ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿರಿ, ನೋಡ್ರಿ ಇಂಡೆಕ್ಸ್, ಮೆಟಾಡೇಟಾ, ಪ್ಯಾಕೇಜ್, ಆಲ್ ದೀಸ್ ಫೈಲ್ಸ್ ಆರ್ ಆಲ್ಸೋ ದೇರ್. ಸೊ ಈ ಥರ ನೀವು ಸಿಂಪ್ಲೆಸ್ಟ್ ವೇ ಒಳಗಡೆ ಗಿಟ್ ಹಬ್ಗೆ ನಿಮ್ಮ ಕೋಡನ್ನು ಗೂಗಲ್ AI ಸ್ಟುಡಿಯೋಯಿಂದ ಡೆಪ್ಲಾಯ್ ಮಾಡ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತು ಗೂಗಲ್ AI ಸ್ಟುಡಿಯೋಯಿಂದ ಗಿಟ್ ಹಬ್ಗೆ ನಿಮ್ಮ ಪ್ರಾಜೆಕ್ಟನ್ನು ಯಾವ ಥರ ಡೆಪ್ಲಾಯ್ ಮಾಡೋದು ಅಂತೇಳಿ. ನಾವು ಲೆಟ್ಸ್ ಗೋ ಒನ್ ಸ್ಟೆಪ್ ಫರ್ದರ್. ಸಪೋಸ್ ಅನ್ಕೊಡ್ರಿ ನೀವು ಇಂಡೆಕ್ಸ್ ಪೇಜ್ ಒಳಗಡೆ ಏನೋ ಒಂದು ಚೇಂಜಸನ್ನು ಮಾಡಿದ್ರೆ ನಾನು ಜಸ್ಟ್ ಒಂದು ಡಾಟನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಮತ್ತು ಇದನ್ನು ಸೇವ್ ಮಾಡ್ತಾ ಇದ್ದಾನೆ. ಸೇವ್ ಮಾಡಿದ ತಕ್ಷಣ ಇವಾಗ ಮತ್ತೆ ಈ ಫೈಲನ್ನು ಈ ಒಂದೇ ಒಂದು ಫೈಲನ್ನು ನಾವು ಗಿಟ್ ಹಬ್ ಜೊತೆ ಸಿಂಕ್ ಮಾಡಬೇಕು. ಕರೆಕ್ಟ್ ಅಲ್ಲ? ಬಿಕಾಸ್ ರೆಸ್ಟ್ ಆಫ್ ದ ಫೈಲ್ ಸೇಮ್ ಇದಾವೆ. ಅವಾಗ ಏನು ಮಾಡ್ಬೇಕು, ನೀವು ಮ್ಯಾನ್ಯಲ್ ಆಗಿ ಮಾಡಬೇಕು ಅಂತಲ್ಲ, ಜಸ್ಟ್ ಇಲ್ಲಿ ಮತ್ತೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ರೈಟ್ ಸೈಡ್ ಒಳಗಡೆ ಬಂದುಬಿಟ್ಟು ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಇಲ್ಲಿ ನೋಡ್ತಿರ್ಬೋದ ಒನ್ ಚೇಂಜ್ ಫೈಲ್ ಅಂತ ಆಟೋಮೆಟಿಕ್ಲಿ ಗಿಟ್ ಹಬ್ ಫೈಲ್ ಇಲ್ಲಿ ಬಂದ ಇಂಡೆಕ್ಸ್ ಫೈಲ್ ಬಂದು ಇಲ್ಲಿ ಸ್ಟೇಜ್ ಆಗ್ತೈತಿ. ಇವಾಗ ಜಸ್ಟ್ ಸ್ಟೇಜ್ ಆ್ಯಂಡ್ ಕಮಿಟ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ನಾವೊಂದು ಡಾಟ್ ಆ್ಯಡ್ ಮಾಡಿರೋ ಫೈಲ್ ಏನೈತಲ್ಲ ಇದು ಹೋಗ್ಬಿಟ್ಟು ಗಿಟ್ ಹಬ್ ಒಳಗಡೆ ಸಿಂಕ್ ಆಗ್ತದೆ. ಸೊ ದಿಸ್ ಅಡ್ವಾನ್ಸ್ಡ್ ದ ಸಿಸ್ಟಮ್ಸ್ ಆರ್ ನಾವ್. ಸೊ ಈ ಥರ ನೀವು ಗೂಗಲ್ AI ಸ್ಟುಡಿಯೋನ ಗಿಟ್ ಹಬ್ ಜೊತೆ ಇಂಟಿಗ್ರೇಟ್ ಅಥವಾ ಕನೆಕ್ಟ್ ಮಾಡಿ ನಿಮ್ಮ ಕೋಡನ್ನು ಡೈರೆಕ್ಟ್ ಆಗಿ ಗಿಟ್ ಹಬ್ ಜೊತೆ ಪಬ್ಲಿಷ್ ಮಾಡ್ಬೋದು ಅಥವಾ ಗಿಟ್ ಹಬ್ ಒಳಗಡೆ ಡೆಪ್ಲಾಯ್ ಮಾಡ್ಬೋದು. ಅಲ್ಲಿಂದ ನೀವು ಬೇಕು ಅಂತಂದರೆ ನಿಮ್ಮ ಎಕ್ಸ್ಟರ್ನಲ್ ವೆಬ್ಸೈಟ್ ಪ್ರೊವೈಡರ್ ಜೊತೆ ಅಥವಾ .com ಪ್ರೊವೈಡರ್ ಜೊತೆ ಪಬ್ಲಿಷ್ ಮಾಡ್ಬೋದು ಅಥವಾ ಲಾಂಚ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ತಿಳ್ಕೊಬೇಕು ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯಿನ್ ಆಗ್ರಿ. ಇಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.